ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದಂತಹ ಹೊರಟಶ್ರೀ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಶಬರಿ ಚಿತ್ರವನ್ನ ಆಕ್ಷನ್ ಕಟ್ ಹೇಳಿ ಇವಾಗ ತೆರೆ ಬರೋದಕ್ಕೆ ಸಿದ್ಧವಾಗಿದೆ. ಸೊ ಚಿತ್ರದ ಬಗ್ಗೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸ್ವತಃ ಶಬರಿ ಹೊರಟಶ್ರೀ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಮೊದಲದಾಗಿ ನಮಸ್ತೆ. ನಮಸ್ತೆ. ಸೊ ಶಬರಿ ಚಿತ್ರ ಇವಾಗ ರೆಡಿ ಮಾಡಿದ್ದೀರಾ, ಪ್ರೇಕ್ಷಕರ ಮುಂದೆ ಇಡೋದಕ್ಕೆ ರೆಡಿ ಇದೆ. ಸೊ ಏನ್ ಹೇಳ್ತೀರಾ ಚಿತ್ರದ ಬಗ್ಗೆ ಅಂತ? ಚಿತ್ರ ಒಂದು ಎಮೋಷನಲ್ ಜರ್ನಿ ನನಗೆ. ಯಾಕಂದರೆ ನಾನು ಇಲ್ಲಿವರೆಗೂ ನೀವು ನೋಡಿಸಿದ ಹೊರಟ ಇಲ್ಲವಿಂದ ಕೋರಾವರೆಗೂ ಮೊನ್ನೆ ಇತ್ತೀಚೆಗೆ ಹೋದ ವರ್ಷ ತೆರೆಕಂಡ ಅದರಲ್ಲಿ ಲವ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ಆ ಬೇಸ್ ಮೇಲೆ ಸುತ್ತ ಮಾಡ್ತಿದ್ದೆ ನಾನು. ಸೊ ನನಗೆ ಒಂದು ಅವಾಗಿಂದ ಎಲ್ಲೋ ಒಂದು ಬ್ಯಾಕ್ ಎಂಡಲ್ಲಿ ನನಗೆ ಓಡ್ತಾ ಇತ್ತು. ಚಿನ್ನ ನಿನ್ನ ಮುದ್ದಾಡುವೆ, ನೀ ಬರೆದ ಕಾದಂಬರಿ, ಆಮೇಲೆ ಮತ್ತೆ ಆಡಿತು ಕೋಗಿಲೆ, ಆಮೇಲೆ ನಮ್ಮ ದ್ವಾರಕೀಶ್ ಸರ್ ಅಭಿನಯದ ಮಂಕುತಿಮ್ಮ. ಇದೆಲ್ಲ ನೀವು ಸಿನಿಮಾ ನೋಡಿದಾಗ ಮೇನ್ ಪ್ರಧಾನ ಪಾತ್ರ ಬಂದು ಚಿಕ್ಕ ಹುಡುಗಿ ಪಾತ್ರ. ಅದ್ರ ಸುತ್ತ ಫ್ಯಾಮಿಲಿ ಇರುತ್ತೆ, ಅದ್ರ ಸುತ್ತ ಎಮೋಷನ್ಸ್ ಇರುತ್ತೆ, ಅದ್ರ ಸುತ್ತ ಹಾಸ್ಯ ಇರುತ್ತೆ. ಇದ್ರದ್ದು ಏನಾದರೂ ಒಂದು ಕ್ಲಾಸಿಕ್ ಆಗಿ ಮಾಡಬೇಕು ಅಂತ ಮಾಡಿದ್ದ ಸ್ಕ್ರಿಪ್ಟೇ ಶಬರಿ. ಸೊ ಇವಾಗ ಶಬರಿ ಟೀಸರ್ ನೋಡಿದ್ವಿ. ಅದ್ರಲ್ಲಿ ಮೇನ್ ಒಂದ್ ಏನಂದ್ರೆ ಸಿಮಿಲರ್ ಅಂತಂದ್ರೆ ಈಗ ಹೊರಟದಲ್ಲಿ ಒಂದು ಜಿಪ್ಸಿ ಇತ್ತು ಕಾರು. ಸೊ ಸೇಮ್ ಇವಾಗ ಶಬರಿಲಿ ಇದೆ. ಸೊ ಏನಾದ್ರು ಲಿಂಕ್ ಇದೆಯಾ ಅದಕ್ಕೆ ಅಂತ? 100% ಇಲ್ಲ. ಹೊರಟಾದಲ್ಲಿ ನೀವು ಸೀನ್ ಗ್ಯಾಪ್ ಏನೋ ಗೊತ್ತಿಲ್ಲ, ಅದು ಯಾರೋ ಗಿಫ್ಟ್ ಕೊಡ್ತಾನೆ. ಬಟ್ ಒಂದು ನಿಮ್ಗೆ ಯಾರೋ ಸಾಂಗ್ ಇಟ್ಟಾಗಿರೋದ್ರಿಂದ ಅದು ನಿಮ್ಗೆ ಹಂಗೆ ಕಾಣುತ್ತೆ. ಬಟ್ ಇದು ಜೀಪ್ ಇಟ್ಕೊಂಡೇ ಸಿನಿಮಾ ಮಾಡಿದ್ವಿ. ಇದು ಮೇನ್ ಇದೆ. ಹೇಳಿದ್ನಲ್ಲ, ಮೇನು ಹೀರೋಯಿನ್ನು ಇನ್ನೊಂದು ಸಣ್ಣ ಹುಡುಗಿ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಈ ಕತೆ ಸ್ಟಾರ್ಟ್ ಆಗಿದೆ ಜೀಪಿಂದ. ನನಗೆ ಜೀಪಿ ಒನ್ ಆಫ್ ದಿ ಮೇಜರ್ ಹೀರೋ, ಜೀಪಿ ಒನ್ ಆಫ್ ದಿ ಮೇಜರ್ ವಿಲನ್. ಸೊ ಇದು ಇಟ್ಕೊಂಡೇ ಮಾಡಿದ್ದು. ಇದಕ್ಕೆ ಕತೆ ಇನ್ಸ್ಪಿರೇಷನ್ ಯಾಕೆ ಅಂದರೆ, ನಿಮಗೂ ಅದೆಲ್ಲ ಅನುಭವಿಸಿ ಬಂದಿರ್ತೀರ ಸರ್. ಚಿಕ್ಕ ವಯಸ್ಸಲ್ಲಿ ಒಬ್ಬರಿಗೆ ಡೈನಾಸರ್ ಕಂಡ್ರೆ ಇಷ್ಟ, ಒಬ್ಬರಿಗೆ ಟಾಯ್ ಕಂಡ್ರೆ ಇಷ್ಟ, ಜೀಪು ಇದೆಲ್ಲ ಇರುತ್ತೆ. ನೀವು ಬೆಳೀತಾ ನಮಗೆಲ್ಲ ಆ ಟೈಮ್ಲೆಲ್ಲ ಅದು ಹೇಳಿದ್ನಲ್ಲ, ಅವಲೇ WF ನಾವೆಲ್ಲ ಸ್ಟಿಕರ್ ಹಾಕೊಂತ ಇದ್ವಿ. ಅದೆಲ್ಲ ನಂಗೆ ಇನ್ಸ್ಪಿರೇಷನ್ ಆಯ್ತು. ಬಟ್ ಬೆಳೀತಾ ಅದನ್ನು ಮರ್ತ್ಬಿಡ್ತೀವಿ. ನಮ್ಮ ಜೀವನದ ಗುರಿ ಅದೊಂದು ಗೋಲ್ಡ್ ಮೆಮೊರಿ ಆಗಿ ನಾವು ಪಾಕೆಟಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ನೀವು ಜಸ್ಟ್ ಹೋದಾಗ ಮಜಾ ಇತ್ತಲ್ಲ, ಆ ಗೋಲಿ ಆಟ ಇದೆಲ್ಲ ಅನ್ಕೊಂತೀವಿ. ಬಟ್ ನಮ್ಮ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಜೀಪ್ನ ಹಚ್ಕೊಂಡ್ರೆ, ಅವನು ಸೀರಿಯಸ್ ಆಗಿ ಹಚ್ಕೊಂಡ್ರೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದ್ರೆ, ಅದನ್ನ ಅಪ್ಪ ಥರನೋ ಅಮ್ಮ ಥರನೋ ಫ್ರೆಂಡ್ ಥರನೋ ಎಲ್ಲದಕ್ಕಿಂತ ನನಗಿಂತ ಇದು ಹೆಚ್ಚಂತ ಹೋದರೆ ಏನೇನೆಲ್ಲ ಆಗ್ಬೋದು, ಏನೇನೆಲ್ಲ ಮೈನಸ್ ಆಗ್ಬೋದು, ಏನೇನೆಲ್ಲ ಪ್ಲಸ್ ಇದ್ರ ಸುತ್ತ ನಡೆಯೋ ಒಂದು ಹೀರೋ ಹೀರೋಯಿನ್ ಒಂದು ಪ್ಯೂರ್ ಎಮೋಷನಲ್ಸ್ ಕತೆ. ಸರ್ ಅಂದ್ರೆ ಈಗ ನಿಮ್ಮ ಚಿತ್ರಗಳು ಅಂತಂದ್ರೆ ಒಂದ್ ಕಡೆ ಕಮರ್ಷಿಯಲ್ ಇರುತ್ತೆ, ಅಂದ್ರೆ ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಕಥೆಗಳಿರುತ್ತೆ. ಒಂದ್ ಕಡೆ ಹೊರಟ ಮಾಡಿದ್ರಿ, ಒಂದ್ ಕಡೆ ಕೋರ ಮಾಡಿದ್ರಿ, ಇನ್ನೊಂದ್ ಕಡೆ ಸಾಲು ಮಾಡಿದ್ರಿ, ನಿಮಗೆ ಈ ತರ ಕಂಟೆಂಟ್ ಮಾಡಿದ್ರಿ. ಇವಾಗ ಶಬರಿ ಮೂಲಕ ಬರ್ತಾ ಇದ್ರೆ, ಶಬರಿ ಈ ಎಲ್ಲಾ ಚಿತ್ರಗಳು ಕಂಪೇರ್ ಮಾಡಿದ್ರೆ ಯಾವ ತರ ಡಿಫ್ರೆಂಟ್ ಆಗಿರುತ್ತೆ ಅಂತ? ಸರ್ ಡಿಫ್ರೆಂಟ್ ಅಂತ ಹೇಳೋಕ್ಕಲ್ಲ ಸರ್. ನಮ್ಗೇನು ಗೊತ್ತಾ ಸರ್, ನಾವು ಒಂದು ಹೋಟ್ಲಿಗೆ ಹೋಗ್ತೀವಿ ಸರ್. ಎಷ್ಟು ಸಲ ಇಡ್ಲಿ ವಡೆ ತಿಂತೀರಾ ಸರ್? ನಾವೇನು ಮಾಡ್ತೀವಿ, ಸ್ವಲ್ಪ ವೆರೈಟಿ ಚೇಂಜ್ ಮಾಡೋಣ ಅಂತ. ಇಲ್ಲಾಂದರೆ ಅವ್ನು ಹೋಟ್ಲ್ ಓನರ್ ಹೇಳ್ಬಿಡ್ತಾನೆ, ನನ್ನ ಮಗ ಬರದೇ ಇಡ್ಲಿ ವಡೆ ತಿನ್ನೋಕ್ಕೆ ಅಂತ. ಅದು ಆಗಬಾರ್ದು. ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಥರ ಕತೆ ಮಾಡಬೇಕು ಸರ್. ಯಾಕಂದರೆ ನನಗೆ ನಾನು ಆ್ಯಕ್ಷನ್ ಅಂದರೆ ಬರೀ ಆ್ಯಕ್ಷನೇ ನೋಡಲ್ಲ ಸರ್. ನಾನು ಕ್ಲಾಸು ಇಷ್ಟಪಡ್ತೀನಿ, ಮಾಸು ಇಷ್ಟಪಡ್ತೀನಿ. ಇದು ಯಾವಾಗ ನಾನು ಅಪ್ಲೈ ಮಾಡೋದು ಅಂತ ಬಂದಾಗ, ಇಲ್ಲ ಒಂದು ಕ್ಲಾಸಿಕ್ ಟಚ್ ಮಾಡೋಣ. ಯಾಕಂದರೆ ಈಗ ಏನಾಗಿದೆ ಗೊತ್ತಾ ಸರ್, ಈಗ ಈ ನನಗೆ ಮಲಯಾಳಂ ಮೂವಿ, ತಮಿಳ್ ಮೂವಿ ಭಾಳ ನೋಡ್ತೀನಿ, ಭಾಳ ಸ್ಫೂರ್ತಿ ಸರ್. ಅವರೆಲ್ಲ ಆಡಂಬರ ಇರಲ್ಲ ಸರ್. ಹಂಗಂತ ಕನ್ನಡ ಯಾರು ಮಾಡಲ್ಲ ಅಂತ ನಾನು ಕೀಳು ಮಾಡ್ತಾ ಇಲ್ಲ. ನಮ್ಮ ಕನ್ನಡ ಡೈರೆಕ್ಟ್ರು ಆಗಿ ಹೇಳ್ತಲ್ಲ, ನಾನು ಹೇಳ್ತಿರೋದು ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತಾರೆ. ಪೇಪರಲ್ಲಿ ಬುದ್ಧಿ ಖರ್ಚು ಮಾಡೋದು ಸರ್. ಅಂದರೆ ಕನ್ನಡದಲ್ಲೂ ತುಂಬ ಜನ ಡೈರೆಕ್ಟ್ ಇದ್ದಾರೆ, ಅದು ಗುಡ್ಸೋಂತಾಗಲಿ ಅಂತ ನಾನು ಹೇಳ್ತೀನಿ. ಒಬ್ಬ ಎಲ್ಲ ನಿರ್ಮಾಪಕರಿಗೂ ಅವರು ಬುದ್ಧಿ ಅಲ್ಲಿ ಖರ್ಚು ಮಾಡ್ತಾರೆ ಸರ್. ಪೇಪರಲ್ಲಿ ಖರ್ಚು ಅಲ್ಲಿ ಕಮ್ಮಿ ಮಾಡ್ತಾರೆ ಸರ್. ಎಲ್ಲಿ ಸ್ಪಾಟಲ್ಲಿ ಆ ಒಂದು ಇಷ್ಟು ಬಜೆಟ್ ಅಂತ ಕೊಟ್ಟಾಗ ಆ ಡೈರೆಕ್ಟ್ ಏನು ಮಾಡ್ತಾನೆ, ಇಷ್ಟು ಬಜೆಟಲ್ಲಿ ನಾನು 1000 ಜನ ಬ್ಯಾಕ್ಗ್ರೌಂಡು ಅದೆಲ್ಲ ಹಾಕಲ್ಲ ಅವನು. ಇದರಲ್ಲಿ ಏನು ಮಾಡಬೇಕು ಅಂದಾಗ ಆಟೋಮೆಟಿಕ್ ಗೊತ್ತಿಲ್ಲದ್ರೆ ಗಟ್ಟಿ ಕತೆ ಬರುತ್ತೆ. ಅದನ್ನೇ ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಮಾತಾಡ್ತಾ ಹೇಳ್ತಿದ್ದೀನಿ. ನಾನು ಕೇಳ್ಬೇಕಂತಿದ್ದೆ ಎರಡು ಮುಖ್ಯವಾದ ವಿಚಾರಗಳನ್ನ ಹೇಳಿದ್ರೆ, ಒಂದು ಮಲಯಾಳಂ ಈ ತರ ಸಿನಿಮಾಗಳ ಉದಾಹರಣೆ ಕೊಟ್ಟರೆ, ಇನ್ನೊಂದು ಬಜೆಟ್. ಇವಾಗ ಎಲ್ಲರೂ ಅಷ್ಟೇ ಕನ್ನಡದವರೆಲ್ಲ ಕಂಪೇರ್ ಮಾಡ್ತಾ ಇದ್ದಾರೆ. ಮಲಯಾಳಂ ತರ ಕಥೆಗಳಿರ್ತಕ್ಕಂಥ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ, ಬಂದರೂ ಕೂಡ ಥಿಯೇಟರ್ ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಿದೆ, ಓಡ್ತಾ ಇಲ್ಲ, ಈ ತರ ಒಂದು ಟಾಕ್ ಇದೆ. ಸೊ ಇದು ಎಷ್ಟು ನಿಜ? ನೀವು ಒಬ್ಬ ನಿರ್ದೇಶಕರಾಗಿ ಇದನ್ನ ಎಷ್ಟು ಒಪ್ತೀರಾ ಅಂತ? ನಾನು ನಂಬಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಈಗ ನಾವು ಯಾರ್ಯಾರೋ ಪಿಕ್ಚರ್ ಬಗ್ಗೆ ಮಾತಾಡ್ತೀವಿ. ಈಗ ಮೊನ್ನೆ ಬ್ಲಾಸ್ಟ್ ಅದು ಹಿಟ್ಟಾಯಿತು. ನೀವು ಅಂಥ ಬಜೆಟ್ ಅಲ್ಲ. ನಾನು ಡೈರೆಕ್ಟರ್ ನಾನು ಹೇಳ್ಬೇಕಂದ್ರೆ ಸರ್, ಒಂದು ಹೇಳ್ತೀನಿ ಸರ್, ಇಲ್ಲಿ ನಾವು ಕೊಂಬೆಗಳು ಸರ್. ಕೊಂಬೆ ಹಿಡ್ಕೊಂಡು ಜಗಳ ಯೂಸ್ ಇಲ್ಲ. ಮೇನ್ ಬುಡಕ್ಕೆ ಕೈ ಹಾಕಬೇಕು. ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಬುಡಗಳು ಚೆನ್ನಾಗಿರ್ಬೇಕು ಸರ್. ಒಂದು ಯಾಕಂದರೆ ಸರ್, ಇವತ್ತು ನಿಮ್ಗೆ ಗೊತ್ತಿಲ್ಲ ಸರ್, ಮಲಯಾಳಂ ಸಿನಿಮಾ, ತಮಿಳು ಸಿನಿಮಾ, ನಾನು ನಿಜವಲ್ಲೂ ನನ್ನ ತಾಯಿ ಇಟ್ಕೊಂಡು ಇನ್ನೊಂದು ತಾಯಿ ಕಂಪೇರ್ ಮಾಡ್ತಲ್ಲ ಸರ್. ನಾನು ಹೇಳ್ತೀನಿ, ನನ್ನ ತಾಯಿ ಪೂಜಿಸಿ ಗೌರವಿಸೋ ಡೈರೆಕ್ಟರ್ಗಳು ಇದ್ದಾರೆ. ಗುರ್ಸೋ ಕೆಲಸ ಆಗಬೇಕು. ಒಂದು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಸರ್, ಅವರೆಲ್ಲ ಸರ್ ಒಂದು ಇಷ್ಟು ಬಜೆಟು ಸರ್. ಅಂದರೆ 1.5-2 ಕೋಟಿ. ಯಾಕಂದರೆ ಆಲ್ಮೋಸ್ಟ್ ನನ್ನ ಟೀಮೆಲ್ಲ ಮಲಯಾಳಂ ಫ್ರೆಂಡ್ಸ್ ಇದ್ದಾರೆ, ನಂಗೆ ಜಾಸ್ತಿ ಒಡನಾಟ ಇದೆ. ಟೆಕ್ನಿಷಿಯನ್ಸ್ ಅವರೆಲ್ಲ ಹೇಳೋದಿಷ್ಟೇ, ಶ್ರೀಯಲ್ಲಿ 1.5-2 ಕೋಟಿ ಮೇಲೆ 5 ಪೈಸೆ ಖರ್ಚು ಮಾಡೋಕ್ಕೆ ಬಿಡಲ್ಲ. ಅವನು ಕತೆ ಪ್ರಿಪೇರ್ ಆಗಿ ಹೋಗ್ಬೇಕು. ನಾನು ಹಿಂದ್ಗಡೆ 1000 ಜನ ಹಾಕ್ಬಿಡ್ತೀನಿಲ್ಲ, ಅವೆಲ್ಲ ಕೇಳೋದಲ್ಲ. ಅವ್ರಿಗೆ ನ್ಯಾಚುರಲ್ ಆಗಿ ಇರ್ಬೇಕು ಕತೆ. ಈ ಬಜೆಟಲ್ಲಿ ಮಾಡಿದ್ರೆ ಮಾಡೋದಾಗ ಡೈರೆಕ್ಟ್ ಏನು ಮಾಡ್ತಾನೆ ಸರ್, ಅವಾಗ ಖರ್ಚು ಬಗ್ಗೆ ಯೋಚನೆ ಮಾಡ್ತಾನೆ, ಬುದ್ಧಿ ಇಲ್ಲಿ ಖರ್ಚು ಮಾಡ್ತಾನೆ. ಆಟೋಮೆಟಿಕ್ ನಿಮ್ಗೆ ಔಟ್ಪುಟ್ ಬರುತ್ತೆ ಸರ್. ನ್ಯಾಚುರಲ್ ಆಗಿ ಇರೋಣ 100 ಕೋಟಿ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ಮಲಯಾಳಂ ಸಖತ್ತಾಗಿ ಮಾಡ್ತಾರೆ ಅಲ್ಲ ಸರ್. ಅಲ್ಲೊಂದು ಪದ್ಧತಿಗಳಿರುತ್ತೆ ಸರ್.
ಅದು ಇಲ್ಲಿ ಪ್ರೊಡ್ಯೂಸರು ಕರೆಕ್ಟ್ ಆಗಬೇಕು, ಡೈರೆಕ್ಟರ್ಗಳು ಕರೆಕ್ಟ್ ಆಗಬೇಕು. ಇಲ್ಲ ಆ ಥರ ಮಾಡಿ ಸರ್. ಯಾಕಂದ್ರೆ ನಾನು ಅದೊಂದು ರೆವಲ್ಯೂಷನ್ನು ಸರ್, ನಾನೇನೋ ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ರೆ ತುಂಬ ಜನ ಮಾಡಿರ್ಬೋದು ಸರ್, ನನಗೆ ಗೊತ್ತಿಲ್ಲ. ನಾನೊಬ್ಬ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ನಿರ್ದೇಶಕನಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಸರ್ ಇಷ್ಟರಲ್ಲಿ ಮುಗಿಸ್ತೀನಿ ಅಂತ ಅಗ್ರಿಮೆಂಟ್ ಹಾಕಿ ಬೈ ಚಾನ್ಸ್ ಏನಾದರೂ ಅದ್ರ ಮೇಲೆ ಆದರೆ ಕಾನೂನಾತ್ಮಕವಾಗಿ ಡೈರೆಕ್ಟ್ರೇ ಸಿನಿಮಾ ಮಾಡಬೇಕು ಅಂತ ಹೋಗಿ ಸಿನಿಮಾ ಮುಗಿಸ್ಕೊ ಬಂದಿರೋ ನನ್ನ ಟೀಮ್ ಸರ್. ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಈ ಥರ ರೂಲ್ಸ್ ಮಾಡಿರೋ ಸರ್ ಚೇಂಬರಲ್ಲಿ. 250-300 ಸಿನಿಮಾ ವರ್ಷಕ್ಕೆ ರಿಲೀಸ್ ಆಗುತ್ತೆ. ನನಗೆ ಗೊತ್ತಿರೋ 150-200 ಡೈರೆಕ್ಟರ್ಗಳು ಫಿಲ್ಟರ್ ಆಗ್ಬಿಡ್ತಾರೆ ಸರ್. ಅವಾಗ ಯಾಕೆ ಸರ್ ಕ್ವಾಲಿಟಿ ಬರಲ್ಲ? ವೆರಿ ಸಿಂಪಲ್. ಅದೇ ಬಜೆಟ್ ವಿಚಾರವಾಗಿ ಹೇಳ್ತಾ ಇರಿ ಸರ್. ಅಂದ್ರೆ ಇವಾಗ ನೀವು ಮಾಡೋದು ಒಳ್ಳೆ ಇದು, ಯಾಕೆಂದ್ರೆ ಈಗ ನಿರ್ಮಾಪಕರಿಗೂ ಲಾಸ್ ಆಗಲ್ಲ, ಅವ್ರದ್ದೊಂದು ಬಜೆಟ್ ಇರುತ್ತೆ, ಸೊ ಅಷ್ಟೊಳಗಡೆ ಮುಗಿಸ್ಕೊಡ್ತೀನಿ ಅಂತ ಈ ನಿಮ್ದು ಕೂಡ ಅದೇ ತರ ಮಾಡಿದಿರ ಅಂತ ನಿರ್ಮಾಪಕರು ಕೂಡ ಹೊಗಳ್ತಾ ಇದ್ದಾರೆ. ಸೊ ಇವಾಗ ಕನ್ನಡದಲ್ಲಿ ನೀವು ಹೇಳ್ದಂಗೆ ನಿರ್ದೇಶಕರು ಈ ಪ್ಲಾನ್ ಅನ್ನ ಈ ತೀರನ್ನ ಅಳವಡಿಸ್ಕೋಬೇಕಂತ. ಸರ್ ಖಂಡಿತ ಅಲ್ವಾ ಸರ್. ಸರ್ ಎಷ್ಟು ಜನ ಈಗ ಪ್ರೊಡ್ಯೂಸರು ಸೇಫ್ ಆಗಿದ್ದಾರೆ, ಎಷ್ಟು ಜನ ಹಿಂದ್ಗಡೆ ಹೋಗಿದ್ದಾರೆ ಸರ್. ಈಗ ಒಳ್ಳೆ ನಾನು ಕೇಳಿದ್ದೀನಿ ಸರ್, ಎಂಥ ಪ್ರೊಡ್ಯೂಸರ್ ಗೊತ್ತಾ, ಸಖತ್ ಪೇಮೆಂಟ್ ಅಂತೆ, ಸಖತ್ ಮಾಡ್ತಾರಂತೆ. ಯಪ್ಪ 2ನೇ ಪಿಕ್ಚರ್ ಕಾಣಿಸ್ಕೊಳ್ದೆ ಅಲ್ಲ, ಕಾರಣ ಏನು ಸರ್? ಸಿನಿಮಾ ಸೋಲ್ತು ಅಂದಲ್ಲ, ಅವ್ರು ಕೊಟ್ಟಿರೋ ಬಜೆಟ್ ಜಾಸ್ತಿ ಆಗ್ಬಿಟ್ರೆ ಅವನೇನು ಮಾಡ್ತಾನೆ ಸರ್? ಸರ್ ಒಂದು ಹೇಳ್ತೀನಿ, ಒಂದು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಒಬ್ಬ ಇಂಜಿನಿಯರ್ ಇಷ್ಟು ಮುಗಿಸ್ಕೊಡ್ತೀನಿ ಅಂತ ಗೃಹಪ್ರವೇಶ ಕೀ ಕೊಟ್ಬಿಡೋಕೆ ಸರ್. ಅದು ಅವನು ಆ ಬಜೆಟ್ ಹೇಳಿದಾಗ ಅವ್ನು ಹೆಂಗೆ ಉಸಿರಾಡ್ತಾನೆ? ಯಾಕಂದರೆ ನಿಮ್ಗೆ ಇಷ್ಟಲ್ಲಿ ಮಾಡ್ತೀನಿ ಅಂದರೆ ಅವ್ನು ಸ್ಟಿಕನ್ ಆಗಿರ್ತಾನೆ, ಅವ್ನು ಸಾಲ ತರ್ತಾನೋ, ಅವ್ನು ಕೈದು ಹಾಕ್ತಾನೋ, ಅವ್ನು ಸ್ಟಿಕನ್ ಆಗಿ ಬಂದಿರ್ತಾನೆ. ನೀವು ಕಮಿಟ್ ಆಗಿ ಮುಂಚೆ ಒಂದು ಮಾತು ಹೇಳ್ಬಿಟ್ಟು 2 ಅಂದ್ಬಿಟ್ಟು 4-5 ಅಂದರೆ ಅವ್ನು ಎಲ್ಲಿಂದ ಹೋಗ್ಬೇಕು ಸರ್? ಅವನು ಆ ಕಡೆ ಏನಾಗುತ್ತೆ, ಡೈರೆಕ್ಟ್ರ್ ಬಿಟ್ಕೊಡೋಕ್ಕಲ್ಲ. ಯಾಕಂದ್ರೆ ಅಲ್ಲೇಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವ್ನು ಪೋಸ್ಟ್ ಪ್ರೊಡಕ್ಷನ್ಗೆ ರಿಲೀಸ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅವನು ಸರ್ ಚೇಂಬರ್ ರೂಲ್ಸ್ ಮಾಡ್ಬೇಕು ಸರ್ ಹೇಳೋದು. ಅವ್ನು ಚೇಂಬರ್ ಅವ್ರು ಬರಬೇಕು, ಡೈರೆಕ್ಟರ್ ಪ್ರೊಡ್ಯೂಸರ್ ಕೂರಿಸ್ಬೇಕು. ಕತೆ ಅವ್ರ ಪರ್ಸನಲ್ ಕತೆ ಇಷ್ಟ ಆಯ್ತಾ, ಬಜೆಟ್ ಅಪ್ಪ ಅಗ್ರಿಮೆಂಟ್ ಹಾಕು, ಮಾಡ್ತೀಯ ಮಾಡಲ್ವಾ ಸರ್? ಎಷ್ಟು ಜನ ಡೈರೆಕ್ಟರ್ ಬ್ಯಾಕ್ಔಟ್ ಆಗ್ತಾರೆ ನಂಗೆ ಗೊತ್ತು ಸರ್. ಅವಾಗ ಯಾಕೆ ಸರ್ ಕ್ವಾಲಿಟಿ ಬರಲ್ಲ? ನಿಂಗೆ ತಾಕತ್ತೀರ ನೀವು ಹೇಳೋದು ಹಂಗಂತ ಸರ್. ನೀವೇನೋ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ರು ಮಾತಾಡ್ತೀರಾ. ಹೊಸಬ್ರು ಅದಕ್ಕೆ ಹೇಳಿದ್ರು, ಹೊಸಬ್ರು ಕೆಲಸ ಕಲ್ತ್ಕೊಂಬನ್ನಿ ಸರ್. ನೀವು ಅಸಿಸ್ಟೆಂಟ್ ಮಾಡಿರ್ತೀರಲ್ವ ಸರ್. ಆ್ಯಕ್ಷನ್ ಕಟ್ ಅಲ್ಲ ಸರ್ ಡೈರೆಕ್ಷನ್, ಅದೊಂದು ಬೇರೆ ಥರ ಸರ್. ಇನ್ನು ನಿಮ್ಮ ಮನಸ್ಸಲ್ಲಿ ಪೇಷಂಟ್ ಕೆಲಸ ಸರ್ ತುಂಬ ಇದೆ. ಇದ್ರ ನಡುವೆ ಇನ್ನೊಂದು ವಿಚಾರ ಅಂತಂದ್ರೆ, ಒಂದು ಥಿಯೇಟರ್ ಸಿನಿಮಾ ಮಾಡಿರ್ತೀವಿ, ಕತೆ ಚೆನ್ನಾಗಿರುತ್ತೆ, ಹೊಸಬ್ರು ಇರ್ತಾರೆ, ನಿರ್ದೇಶಕರು ಇರುತ್ತೆ ಎಲ್ಲ. ಇವಾಗ ಈ ಸಿನಿಮಾ ನೀವು ಸೀನಿಯರ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋಂಥ ನಿರ್ದೇಶಕರು, ಹೊಸ ಕಲಾವಿದರನ್ನ ಹಾಕೊಂಡಿದ್ರು. ಬಟ್ ಇವಾಗ ಹೊಸಬ್ರದೇ ಬರ್ತಕ್ಕಂಥ ಸಿನಿಮಾಗಳು ಇವಾಗ ಸಮಸ್ಯೆಗಳನ್ನ ಎದುರಿಸ್ತಿದೆ. ನೀವೇ ನೋಡಿರ್ತೀರಾ, ಕೇಳಿರ್ತೀರಾ, ಥಿಯೇಟರ್ ಸಿಗಲ್ಲ, ಅದು ಕೊಡಲ್ಲ, ಡಿಸ್ಟ್ರಿಬ್ಯೂಟರ್ ಮೋಸ ಮಾಡಿದ್ರು, ಅದು ಇದು ಅಂತ ಸುಮಾರು ಕೇಳಿರ್ತೀರಾ. ಸೊ ಅದನ್ನೆಲ್ಲ ಫೇಸ್ ಮಾಡಿ ನಾವು ಜನಗಳಿಗೆ ತಲುಪೋದಕ್ಕೆ ನೀವು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಅದು ನಾನು ನಂಬಲ್ಲ ಸರ್. ಡಿಸ್ಟ್ರಿಬ್ಯೂಟರ್ ಏನು ಸರ್ ಮಾಡ್ತಾರೆ? ಓಪನ್ ಸರ್. ಡಿಸ್ಟ್ರಿಬ್ಯೂಟರ್ ಯಾವಾಗ ಕತ್ಕೋಯ್ತಾನೆ ಗೊತ್ತಾ ಸರ್? ನಾನು ಹೇಳ್ತಿರೋದು ಎಲ್ಲರೂ ಅಲ್ಲ. ಸಿನಿಮಾ ಭಯಂಕರ ಹಿಟ್ ಆಗ್ಬಿಟ್ಟು ಭಯಂಕರ ದುಡ್ಡು ಬಂದ್ಬಿಟ್ರೆ ಅದು ಪ್ರೊಡ್ಯೂಸರ್ಗೆ ಹೋಗಿಲ್ಲ ಅಂದರೆ ಅದು ಕತ್ಕೋಯ್ತಾನೆ ಸರ್. ಸರ್ ಇವಾಗ ನೀವು ಡಿಸ್ಟ್ರಿಬ್ಯೂಟರ್ ಜಾಗದಲ್ಲಿ ಯೋಚನೆ ಮಾಡಿ ಸರ್. ನಾನೊಬ್ಬ ಹೊಸಬ ಡೈರೆಕ್ಟರ್ ಅಥವಾ ಸಮಥಿಂಗ್ ಸರ್, ನಮ್ಮೊಂದು 30-40 ಥಿಯೇಟ್ರ್ ಬಿಟ್ಕೊಡಿ ಅಂತ. ಅವನೇನು ಮಾಡ್ತಾನೆ ಸರ್? ಬಿಟ್ಕೊಡ್ತಾನೆ ಸರ್. ಜನ ಬಂದಿಲ್ಲ ಅಂದ್ರೆ ನೀವೇನು ಸರ್ ಮಾಡ್ತೀರಿ? ನೀವೇನು ಮಾಡ್ತೀರಾ ಸರ್? ಅದನ್ನು ಸರ್ ನಾನು ಸರೆಂಡರ್ ಆಗಬೇಕು. ನಾನೇನೋ ಹಂಗೆ ಮಾಡ್ಬಿಟ್ಟಿದ್ದೀನಲ್ಲ, ಜನ ತೊಗೊಂಡಿಲ್ವಾ, ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಒಪ್ಕೊಂಡು ಬೇರೆ ಸಿನಿಮಾ ಮಾಡು. ನಿನ್ನ ಜರ್ನಿ ಬೇರೆ ಇದೆ. ಮನೆಯಲ್ಲಾರ ಸತ್ತೋದ್ರು ಅಂದ್ಬಿಟ್ಟು ಕೊರಿಕೊಂಡು ಕೂತ್ಕೊಳ್ಳೋಕ್ಕಲ್ವಲ್ಲ ಸರ್. ಬೇರೆ ಕಡೆ ಟ್ರಾವೆಲ್ ಆಗಬೇಕು. ಡಿಸ್ಟ್ರಿಬ್ಯೂಟ್ರು ಯಾರ್ಯಾರ ಮೇಲೆ ಹಾಕೋದು ತಪ್ಪು ಸರ್. ಅವ್ನು ಏನು ಮಾಡ್ತಾನೆ ಸರ್? ಅವ್ನು ಬರೀ ಥಿಯೇಟರ್ ಸೆಟಪ್ ಮಾಡ್ಕೊಡ್ತಾನೆ. ಥಿಯೇಟರ್ ಸೆಟಪ್ ಮಾಡಿಕೊಟ್ಟು ಅವ್ನ ಸಿನಿಮಾ ಅವ್ನ ಮಗುನ ಹೆಂಗೆ ಸರ್ ಕೊಲ್ತಾನೆ? ಯಾವಾಗ ಗೊತ್ತಾಕೋ ಸರ್? ಈಗ ಒಬ್ಬ ಎಕ್ಸಿಬಿಟ್ರ್ ಬಂದು, ಇವಾಗ ನೀವೇ ಒಂದು ಥಿಯೇಟರ್ ಓನರ್ ಅಂದರೆ ನೀವೊಂದು 23 ಜನ ಕೆಲಸ ಕೊಟ್ಟಿರ್ತೀರ, ಟಾರ್ಚರು ಕಸ ಗುಡಿಸೋನಿಗೆ. ಒಂದು ಮಾರ್ನಿಂಗ್ ಶೋ ಸರ್, ಒಂದು ಯಾವುದೋ ಬೆಂಗಳೂರು ಬೇಡ ಸರ್, ಒಂದು ರೂರಲ್ ಏರಿಯಾ, ಒಂದು 70-80 ರೂಪಾಯಿ ಥಿಯೇಟ್ರ್ ಬಾಡಿಗೆ ಅಂತ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾನೆ? ಅವ್ನು ಗಾಡಿ ಬೇಡಿ ಗುರು, ಹೊಸಬ ಗುರು, ಅವನು ಒಂದು ಕೆಲಸ ಮಾಡೋರು, ಒಂದು 50-50 ಮಾತಾಡೋ ಗುರು, ಅಷ್ಟೆಲ್ಲ ಕೊಡೋಕ್ಕಲ್ಲ ಗುರು, ಬಜೆಟಲ್ಲಿ ಮಾಡ್ತಾ ಇದ್ದೀವಿ. ನೀವು ಪಾಪ ನಿಮಗೂ ಸಿನಿಮಾ ಬೇಕು ಸರ್, ನಿಮಗೆ ನೀವು ರನ್ ಮಾಡ್ಬೇಕಲ್ಲ ಥಿಯೇಟ್ರು. ಆಯ್ತಪ್ಪ ಅವನು ಹೇಳ್ತಾನೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸರಿ, ಒಂದು 30,000 ಕೊಡಪ್ಪ, ಕಲೆಕ್ಷನ್ ಆದರೆ 50-50 ತೊಗೊಳ, ಅಟ್ಲೀಸ್ಟ್ 30 ಆದರೂ ಅವ್ನು ಹೆಂಗೂ ಗಾಡಿ ಬಿಡಿ ಒಬ್ಬ ಡಿಸ್ಟ್ರಿಬ್ಯೂಟರ್ 30,000 ಕೊಡಿಸ್ತಾನೆ. ಕೊಡಿಸಿದಾಗ ಸರ್ ನಿಮ್ಮೊಂದು 700 ರೂಪಾಯಿ 800 ರೂಪಾಯಿ ಕಲೆಕ್ಷನ್ ಆದರೆ ಅವ್ನು ಏನು ಮಾಡ್ತಾನೆ? ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾನೆ ಸರ್? ಏನು ಮಾಡ್ತಾನೆ ಸರ್? ಏನು ಮಾಡೋಕ್ಕಲ್ಲ. ಅಂದರೆ ನೀವು ಡಿಸ್ಟ್ರಿಬ್ಯೂಟರ್ ತಪ್ಪು ಅಂತೀರಾ, ಎಕ್ಸಿಬ್ಯೂಟರ್ ತಪ್ಪು ಅಂತೀರಾ, ಅಥವಾ ಡೈರೆಕ್ಟ್ರು ಆ ಕತೆ ತಪ್ಪು ಅಂತೀರಾ, ಡೈರೆಕ್ಟ್ರ್ ತಪ್ಪು ಅಂತೀರಾ? ಏನು ಹೇಳ್ತೀರಾ ಸರ್? ತಪ್ಪು ಯಾರ್ದಿಲ್ಲಿ ಸರ್? ಹಂಗಂದ್ರೆ ಜನಗಳ ಬಗ್ಗೆ ಹೇಳೋ ಸುಳ್ಳು ಸರ್. ಜನಗಳು ಇವತ್ತು ಬುದ್ಧಿವಂತರಾಗಿದ್ದಾರೆ ಸರ್. ಓಪನ್ ಆಗಿ ಹೇಳಿದ್ರೆ ಹಿಂದ್ಗಡೆ 1000 ಜನ 1,00,000 ಜನ ಹಾಕ್ಬಿಟ್ರೆ ಜನಗಳು ಕೇಳ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರು ನೋಡಿರೋ ಫಿಂಗರ್ ಪ್ರಿಂಟಲ್ಲಿ, ಅವ್ರು ನೋಡಿರೋ ಮೂವಿಗಳ, ಅವ್ರು ನೋಡಿರೋ ನೀನು ಏನು ನನಗೆ ನಮಿಸ್ತಾ ಇದೆ ಗುರು, ನಾನು ನಿನಗಿಂತ ಡಬಲ್ ನೋಡಿದ್ದೀನಿ ಅಂತಾರೆ. ವೆರಿ ಸಿಂಪಲ್. ನನಗೆ ಅದೆಲ್ಲ ಬೇಕಾಗಿಲ್ಲ ಗುರು. ನಾನು 100 ರೂಪಾಯಿ ಕೊಟ್ಟರೆ ನಾನು ಸಿಂಪಲ್ ಕತೆ ಮಾಡು, ಎಕ್ಸ್ಟ್ರಾನರಿ ಮಾಡು, ನಾನು ನೋಡ್ತೀನಿ. ಅದು ಹೋಯ್ತು. ಈಗ ಫಿಂಗರ್ ಪ್ರಿಂಟಲ್ಲೆಲ್ಲ ಬಂದ್ಬಿಟ್ಟಿದೆ. ನಾನು ಹಾಲಿವುಡ್ ನೋಡ್ತೀನಿ, ಕೊರಿಯಾ ನೋಡ್ತೀನಿ, ಎಲ್ಲ ನೋಡ್ತೀನಿ ಅಂದಾಗ ಅದಕ್ಕಿಂತ ನೀನು ಹೆವಿ ಮಾಡ್ತೀಯಾ? ಮಾಡೋಕ್ಕಾಗಲ್ಲ. ನಿನಗಿಂತ ಅಪ್ಡೇಟ್ ಆಗ್ಬಿಟ್ಟಿದ್ದೀನಿ ನಾನು. ನನಗೆ ಕೇಳ್ತಾರೆ ಸಿಂಪಲ್ ಕಂಟೆಂಟ್ ಮಾಡು, ಎಕ್ಸ್ಟ್ರಾನರಿ ಬೇಡ. ಕನೆಕ್ಟ್ ಆಗಬೇಕು, ನನಗೆ ಮೇಜರ್ ಕನೆಕ್ಟ್ ಆಗಬೇಕು. ಕನೆಕ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹಾಕಿ ಎಕ್ಸ್ಟ್ರಾನರಿ ಫೈಟ್ ಅದೆಲ್ಲ ಕನೆಕ್ಟ್ ಆಗಲ್ಲ ಸರ್. ಕಂಟೆಂಟ್ ಕನೆಕ್ಟ್ ಮಾಡಬೇಕಷ್ಟೇ. ಅದೇ ನಮ್ಮ ಡೈರೆಕ್ಟರ್ ಟಾಸ್ಕ್ ಆಗಿರ್ಬೇಕಷ್ಟೇ. ಸೊ ಇನ್ನು ಶಬರಿ ಯಾವಾಗ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಏನಾದರೂ ಅದ್ರ ಬಗ್ಗೆ? ಖಂಡಿತ ಸರ್. ಈಗ
ಎಲ್ಲ ನಮ್ಮ ಪಿ ಆರ್ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಟಾಕ್ಸಿಕ್ ಟೈಮಲ್ಲಿ ನಮ್ಮದು ಶಬರಿ ಟ್ರೈಲರ್ ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಥಿಯೇಟ್ರ್ ಸಮಸ್ಯೆ ಆಗುತ್ತೆ. ಅವಾಗ ತುಂಬ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ ಆಗಿರೋದ್ರಿಂದ ಮೇ ಬಿ ಸೆಪ್ಟೆಂಬರು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಶಬರಿ ನೋಡೋದಕ್ಕೆ ಯಾವ ಥರ ಇರುತ್ತೆ, ಯಾವ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ಪರ್ಪಸ್ ಇರುತ್ತೆ ಅಂತ, ಏನೇನು ಕತೆ ಇರುತ್ತೆ ಅಂತ ಒಂದು ಹಿಂಟ್ ಕೊಡೋದಾದ್ರೆ. ಸರ್ ಇದು ಪ್ಯೂರ್ ಕ್ಲಾಸಿಕ್ಕು, ಒಂದು ವಲ್ಗಾರಿಟಿ ರಿಯಲ್ ಆಗಿಲ್ಲ. ನೀವೊಂದು ಯಜಮಾನ ನೋಡಿದ್ರೆ ಹೇಗಿರುತ್ತೆ, ಒಂದು ಹಳೆ ಪಿಕ್ಚರು ಅದ್ಯಾವುದು ಹೇಳಿದ್ನಲ್ಲ ಮಂಕುತಿಮ್ಮ ಆಗಿರ್ಬೋದು, ಚಿನ್ನ ನಿನ್ನ ಮುದ್ದಾಡುವೆ, ನೀ ಬರದ ಕಾದಂಬರಿ, ನಿಮ್ಗೆ ಆ ಟೈಮಲ್ಲಿ ಏನು ಕನೆಕ್ಟ್ ಆಯಿತು, ಈಗಿನ ಟ್ರೆಂಡಿಗೆ ಈಗಿನ ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡೋದು ಅಂತ ಮಾಡಿದ್ವಿ. ಅದೇ ಶಬರಿ ಸರ್, ಪ್ಯೂರ್ಲಿ ಕ್ಲಾಸಿಕ್ ಮೂವಿ. ಅಂದರೆ ಇದರಲ್ಲೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇದು ನಮ್ಮ ಟಾರ್ಗೆಟ್ ಬಂದು ಸರ್, ಒಂದು ಅಪ್ಪ ಮಗಳು ಇರುವಂತಹ ಸಂಬಂಧ ಹೇಳಿಕೊಟ್ಟಿದ್ವಿ. ಒಂದು ಸಣ್ಣ ಟ್ವಿಸ್ಟಿಂಗು ಅದಲ್ಲ, ಬಟ್ ಅಪ್ಪ ಮಗಳು ಕನೆಕ್ಟ್ ಆಗ್ತಾರೆ, ಅದೇ ನಮ್ಮ ಪ್ಲಸ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಶಬರಿ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಹೊರಟ ಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.